ಆಗ್ಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಳ್ತಾರೆ ದೇಶದ ಹಿತದೃಷ್ಟಿಯಿಂದ ಮತ್ತು ಈ ಭಯೋತ್ಪಾದಕರ ವಿರೋಧವಾಗಿ ವಿಶೇಷವಾಗಿ ನಮ್ಮ ಪಹಲ್ಗಾಮ್ನಲ್ಲಿ ಏನು ನಿರಪರಾಧಿ ಜನ ಮುಗ್ಧ ಜನ ಅವ್ರ ಮೇಲೆ ಏನೋ ಒಂದು ಹೇಯ ಕೃತ್ಯ ಆಯ್ತು, ಹಿಡಿತನ ಕೃತ್ಯ ಆಯ್ತು. ಅದಕ್ಕೆ ನಾವು ನಿಶ್ಚಿತವಾಗಿನೂ ಕೂಡ ಅದರ ಸೇಡನ್ನು ನಾವು ತಿಳಿಸ್ಕೋಬೇಕು. ನನಗೆ ತಿಳಿದ ಹಾಗೆ ಇವತ್ತು ದಿವಸ ಮಾಧ್ಯಮದಲ್ಲಿ ಕೂಡ ಇದಾಗುವ ಹಾಗೆ ಇವತ್ತು ಏನು ಉಗ್ರರ ತಾಣಗಳಿದಾವೆ, ಉಗ್ರಗಳ ಏನು ಅಡಗು ತಾಣಗಳಿದಾವೆ, ಅವರ ಸೆಂಟರ್ಗಳಿದಾವೆ, ಅದರ ಮೇಲೆ ಇವತ್ತು ದಿವಸ ನಮ್ಮ ಏರ್ಫೋರ್ಸ್ ನವರು ಅದನ್ನ ಟಾರ್ಗೆಟ್ ಹಿಡಿದು ರೇಡ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಮಾಧ್ಯಮದಲ್ಲಿ ಕೂಡ ಬರ್ತಾ ಇದೆ. ಅದನ್ನ ನಾವು ಸ್ವಾಗತಿಸ್ತೀವಿ. ಇವತ್ತು ಇವ್ರನ್ನ ನಾವು ಈ ಉಗ್ರರನ್ನ ನಾವು ಬಗ್ಗಿ ಬಿಡಬೇಕು ಮತ್ತು ಈ ನಿರಪರಾಧಿಕ ಜನ ಏನಿದ್ದಾರೆ ಮುಗ್ಧ ಜನರ ಏನು ಇವರು ಹತ್ಯೆ ಮಾಡಿದ್ರು ಅದಕ್ಕೆ ನಾವು ಸೇಡನ್ನ ತೀರಿಸ್ಕೊಳ್ಬೇಕು. ಇವತ್ತು ಕಾಂಗ್ರೆಸ್ ಅಧಿಕೃತ ಟ್ವೀಟ್ ಖಾತೆಯಿಂದ ನಾವು ಶಾಂತಿ ಬಯಸ್ತೀವಿ ಅಂತ ಯಾವುದೋ ಒಂದಿನ ಹಾಕಿದ್ದಾರೆ, ಸುಮ್ಮನೆ ಗೊತ್ತಿಲ್ಲ. ಶಾಂತಿ ಅಂತೂ ನಿಶ್ಚಿತವಾಗಿ ಎಲ್ಲರೂ ಬಯಸ್ತಾರೆ, ಆ ಪ್ರಶ್ನೆ ಇಲ್ಲ. ಈಗ ನಾವು ನಮ್ಮ ಕೇಳಿ ಉಗ್ರರ ಮೇಲೆ ದಾಳಿ ಮಾಡಿದೆ, ಈಗ ಮಾಡಿದ ಟಾರ್ಗೆಟೆಡ್ ಇದು ಇದೆ. ಯಾರು ನಾವೇನು ಜನರ ಮೇಲೆ ಒಂದು ದಿವಸ ಅದು ಆಗಿಲ್ಲ, ಅದು ಏನೋ ಹೇಳಿದಾರೆ, ಏನೋ ಆಫಿಷಿಯಲ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಾನು ನೋಡ್ತಾ ಇದ್ದೇವೆ ಟಿವಿಯಲ್ಲಿ ದಿವಸ. ನಮ್ಮ ಭಾರತ ದೇಶ ನಾವು ಶಾಂತಿ ಬಯಸ್ತೀವಿ. ಆದ್ರೆ ಇವು ಉಗ್ರರ ಏನೋ ಅಟ್ಟಹಾಸ ಏನಿದೆ ಅದು ಪಾಪ ಮುಗ್ಧ ಜನರನ್ನ, ಪ್ರವಾಸಿಗರನ್ನ ಇವತ್ತು ದಿವಸ ಈ ರೀತಿ ಅವರು ಏನು ಹತ್ಯೆ ಮಾಡಿದ್ದಾರೆ, ಹೇಕೃತ್ಯ ಮಾಡಿ ಹಿಡಿತನದಲ್ಲಿ ಇಲ್ಲಿ ಪಕ್ಷ ಕಾಂಗ್ರೆಸ್ ಬಿಜೆಪಿ ಅನ್ನೋದಿಲ್ಲ. ಇವತ್ತು ಭಾರತ ದೇಶದ 140 ಕೋಟಿ ಜನ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ. ಎಲ್ಲಾ ಪಕ್ಷಗಳು ಕೂಡ ಒಗ್ಗಟ್ಟಾಗಿದ್ದೀವಿ, ಇರಲೇಬೇಕು. ಯಾಕಂದ್ರೆ ಇದು ದೇಶ ಮೊದಲು, ಪ್ರಥಮ ದೇಶ, ನಂತರ ಪಕ್ಷ, ನಂತರ ಜಾತಿ ಧರ್ಮ ಇವೆಲ್ಲವೂ ಕೂಡ ನಮ್ಮ ದೇಶದ ಹಿತರಕ್ಷಣೆಗೆ ಯಾವುದೇ ತಗೊಳ್ಳಿ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋದು ನಮ್ಮ ಕರ್ತವ್ಯ, ಅದನ್ನ ಮಾಡ್ತೇವೆ. ಸರ್, ನೀವೇ ಹೀಗೆ ಹೇಳ್ತಾರೆ ಸರ್, ಕೆಲವೊಬ್ರು ರೆಪೆಲ್ಗೆ ಲಿಂಬೆಯನ್ನು ಮೆಣಸಿನಕಾಯಿ ಕಟ್ಟಿ ಇದನ್ನ ಯಾವಾಗ ಚಲಾಯಿಸ್ತೀರಿ ಅಂತ ಹೇಳಿ ಅಣಕ ಮಾಡೋದು, ಆ ಅಣಕದ ವಿಡಿಯೋ ಪಾಕಿಸ್ತಾನದ ಬಳಸ್ಕೊಳ್ಳೋದು ಯಾರು ಸಂಸದ್ರೆ ಆ ರೀತಿ ಮಾಡೋದು. ರೆಪೆಲ್ಗೆ ಲಿಂಬೆಯನ್ನು ಕಟ್ಟಿ ಯಾವ ಲಿಂಬೆಯನ್ನು ಯಾವಾಗ ಬಿಡ್ತೀರಿ ಅಂತ ಹೇಳ್ತಾರೆ. ಈ ರೀತಿ ಅಣಕ ಮಾಡಿ ಸೋಷಿಯಲ್ ಮೀಡಿಯಾ ಅವೆಲ್ಲ ಬಿಡಿಸಿಲ್ರಿ ಕೆಲಸ. ಅದನ್ನ ಪಾಕಿಸ್ತಾನದವ್ರು ಬಳಸ್ಕೊಂಡು ಟ್ರೋಲ್ ಮಾಡ್ತಾರೆ. ಈಗ ಮಕ್ಕಳಿಗೆ ಆ ಪಾಕಿಸ್ತಾನದವರು ದರಿದ್ರ ದೇಶ ಅದು, ಅದನ್ನೇನು ಟ್ರೋಲ್ ಮಾಡ್ತಾರೆ. ಈಗ ಮಕ್ಕಳಿಗೆ ಮಾಡ್ಲಿಕ್ಕೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಕೆಲವರು ನೋಡಿ ಇವತ್ತು ದಿವಸ ಏನೇ ದೇಶ ಈಗ ಒಂದು ನೋಡಿ ಹೇಳ್ತೀನಿ ಕೇಳಿ, ಯಾರೇ ಆದ್ರೂ ಕೂಡ ಆರ್ಮಿ ಆಗ್ಲಿ ಸುರಕ್ಷತೆಯನ್ನಾಗ್ಲಿ ಅದನ್ನ ನಾವು ದುರ್ಬಳಕೆ ಮಾಡೋದಲ್ಲ ಅಂತ ನಾನು ಭಾವಿಸಿದ್ದೇನೆ, ಮಾಡೋದನ್ನು ಕೂಡ. ಹೀಗಾಗಿ ಇವತ್ತು ದಿವಸ ಯಾರು ಇವತ್ತು ದಿವಸ ಏನ್ ಡ್ರಿಲ್ ಆಗ್ಲಿ ಮತ್ತೊಂದಾಗ್ಲಿ ಈ ವಿಚಾರದಲ್ಲಿ, ವಿಶೇಷ ದೇಶದ ವಿಚಾರದಲ್ಲಿ, ದೇಶದ ಸುರಕ್ಷತೆ, ಜನರ ಸುರಕ್ಷತೆ, ಯುದ್ಧದ ವಾತಾವರಣದಲ್ಲಿ ಇವೆಲ್ಲದರಲ್ಲಿ ಇವತ್ತು ದಿವಸ ನಾವು ಅದು ಮಹಾರಾಷ್ಟ್ರ ಇರ್ಬೋದು, ಬೇರೆ ಯಾವುದೇ ರಾಜ್ಯ ಇರ್ಬೋದು, ಇವತ್ತು ದಿವಸ ನಾವೆಲ್ಲ ಅದನ್ನು ಪರಿಪಾಲನೆ ಮಾಡಲೇಬೇಕು. ಆಗ್ಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಳ್ತಾರೆ ದೇಶದ ಹಿತದೃಷ್ಟಿಯಿಂದ ಮತ್ತು ಈ ಭಯೋತ್ಪಾದಕರ ವಿರೋಧವಾಗಿ ವಿಶೇಷವಾಗಿ ನಮ್ಮ ಪಹಲ್ಗಾಮ್ನಲ್ಲಿ ಏನು ನಿರಪರಾಧಿ ಜನ ಮುಗ್ಧ ಜನ ಅವ್ರ ಮೇಲೆ ಏನೋ ಒಂದು ಹೇಯ ಕೃತ್ಯ ಆಯ್ತು, ಹಿಡಿತನ ಕೃತ್ಯ ಆಯ್ತು. ಅದಕ್ಕೆ ನಾವು ನಿಶ್ಚಿತವಾಗಿನೂ ಕೂಡ ಅದರ ಸೇಡನ್ನು ನಾವು ತಿಳಿಸ್ಕೋಬೇಕು. ನನಗೆ ತಿಳಿದ ಹಾಗೆ ಇವತ್ತು ದಿವಸ ಮಾಧ್ಯಮದಲ್ಲಿ ಕೂಡ ಇದಾಗುವ ಹಾಗೆ ಇವತ್ತು ಏನು ಉಗ್ರರ ತಾಣಗಳಿದಾವೆ, ಉಗ್ರಗಳ ಏನು ಅಡಗು ತಾಣಗಳಿದಾವೆ, ಅವರ ಸೆಂಟರ್ಗಳಿದಾವೆ, ಅದರ ಮೇಲೆ ಇವತ್ತು ದಿವಸ ನಮ್ಮ ಏರ್ಫೋರ್ಸ್ ನವರು ಅದನ್ನ ಟಾರ್ಗೆಟ್ ಹಿಡಿದು ರೇಡ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಮಾಧ್ಯಮದಲ್ಲಿ ಕೂಡ ಬರ್ತಾ ಇದೆ. ಅದನ್ನ ನಾವು ಸ್ವಾಗತಿಸ್ತೀವಿ. ಇವತ್ತು ಇವ್ರನ್ನ ನಾವು ಈ ಉಗ್ರರನ್ನ ನಾವು ಬಗ್ಗಿ ಬಿಡಬೇಕು ಮತ್ತು ಈ ನಿರಪರಾಧಿಕ ಜನ ಏನಿದ್ದಾರೆ ಮುಗ್ಧ ಜನರ ಏನು ಇವರು ಹತ್ಯೆ ಮಾಡಿದ್ರು ಅದಕ್ಕೆ ನಾವು ಸೇಡನ್ನ ತೀರಿಸ್ಕೊಳ್ಬೇಕು. ಸರ್, ಇವತ್ತು ಕಾಂಗ್ರೆಸ್ ಅಧಿಕೃತ ಟ್ವೀಟ್ ಖಾತೆಯಿಂದ ನಾವು ಶಾಂತಿ ಬಯಸ್ತೀವಿ ಅಂತ ಯಾವುದೋ ಒಂದಿನ ಹಾಕಿದ್ದಾರೆ, ಸುಮ್ಮನೆ ಗೊತ್ತಿಲ್ಲ. ಶಾಂತಿ ಅಂತೂ ನಿಶ್ಚಿತವಾಗಿ ಎಲ್ಲರೂ ಬಯಸ್ತಾರೆ, ಆ ಪ್ರಶ್ನೆ ಇಲ್ಲ. ಈಗ ನಾವು ನಮ್ಮ ಕೇಳಿ ಉಗ್ರರ ಮೇಲೆ ದಾಳಿ ಮಾಡಿದೆ, ಈಗ ಮಾಡಿದ ಟಾರ್ಗೆಟೆಡ್ ಇದು ಇದೆ. ಯಾರು ನಾವೇನು ಜನರ ಮೇಲೆ ಒಂದು ದಿವಸ ಅದು ಆಗಿಲ್ಲ, ಅದು ಏನೋ ಹೇಳಿದಾರೆ, ಏನೋ ಆಫಿಷಿಯಲ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಾನು ನೋಡ್ತಾ ಇದ್ದೇವೆ ಟಿವಿಯಲ್ಲಿ ದಿವಸ. ನಮ್ಮ ಭಾರತ ದೇಶ ನಾವು ಶಾಂತಿ ಬಯಸ್ತೀವಿ. ಆದ್ರೆ ಇವು ಉಗ್ರರ ಏನೋ ಅಟ್ಟಹಾಸ ಏನಿದೆ ಅದು ಪಾಪ ಮುಗ್ಧ ಜನರನ್ನ, ಪ್ರವಾಸಿಗರನ್ನ ಇವತ್ತು ದಿವಸ ಈ ರೀತಿ ಅವರು ಏನು ಹತ್ಯೆ ಮಾಡಿದ್ದಾರೆ, ಹೇಕೃತ್ಯ ಮಾಡಿ ಹಿಡಿತನದಲ್ಲಿ ಇಲ್ಲಿ ಪಕ್ಷ ಕಾಂಗ್ರೆಸ್ ಬಿಜೆಪಿ ಅನ್ನೋದಿಲ್ಲ.
ಇವತ್ತು ಭಾರತ ದೇಶದ 140 ಕೋಟಿ ಜನ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ. ಎಲ್ಲಾ ಪಕ್ಷಗಳು ಕೂಡ ಒಗ್ಗಟ್ಟಾಗಿದ್ದೀವಿ, ಇರಲೇಬೇಕು. ಯಾಕಂದ್ರೆ ಇದು ದೇಶ ಮೊದಲು, ಪ್ರಥಮ ದೇಶ, ನಂತರ ಪಕ್ಷ, ನಂತರ ಜಾತಿ ಧರ್ಮ ಇವೆಲ್ಲವೂ ಕೂಡ ನಮ್ಮ ದೇಶದ ಹಿತರಕ್ಷಣೆಗೆ ಯಾವುದೇ ಇದನ್ನು ತಗೊಳ್ಳಿ, ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋದು ನಮ್ಮ ಕರ್ತವ್ಯ, ಅದನ್ನ ಮಾಡ್ತೇವೆ. ಸರ್ ನೀವೀಗ ಹೀಗೆ ಹೇಳ್ತಾ ಇದ್ದೀರಿ ಸರ್, ಕೆಲವೊಬ್ರು ಆ ರೆಪೆಲ್ಗೆ ಲಿಂಬೆಯನ್ನು ಮೆಣಸಿನಕಾಯಿ ಕಟ್ಟಿ ಇದನ್ನ ಯಾವಾಗ ಚಲಾಯಿಸ್ತೀರಿ ಅಂತ ಹೇಳಿ ಅಣಕ ಮಾಡೋದು, ಆ ಅಣಕದ ವಿಡಿಯೋ ಪಾಕಿಸ್ತಾನದ ಬಳಸ್ಕೊಳ್ಳೋದು. ಯಾರು ಸಂಸದ್ರಿ ಸರ್, ಸಂಸದ್ರಿ ಆ ರೀತಿ ಮಾಡೋದು. ರೆಪೆಲ್ಗೆ ಲಿಂಬೆಯನ್ನು ಕಟ್ಟಿ ಯಾವ ಲಿಂಬೆಯನ್ನು ಯಾವಾಗ ಬಿಡಿಸ್ತೀರಿ ಅಂತ ಹೇಳ್ತಾರೆ. ಈ ರೀತಿ ಅಣಕ ಮಾಡಿ ಸೋಷಿಯಲ್ ಮೀಡಿಯಾ ಅವೆಲ್ಲ ಬಿಡಿಸಿಲ್ರಿ ಕೆಲಸ. ಅದನ್ನ ಪಾಕಿಸ್ತಾನದಲ್ಲಿ ಬಳಸ್ಕೊಂಡು ಟ್ರೋಲ್ ಮಾಡ್ತಾರೆ ಸರ್. ಈಗ ಮಕ್ಕಳಿಗೆ ಆ ಪಾಕಿಸ್ತಾನದವರು ದರಿದ್ರ ದೇಶ ಅದು, ಅದನ್ನೇನ್ ಟ್ರೋಲ್ ಮಾಡ್ತಾರೆ. ಈಗ ಮಕ್ಕಳಿಗೆ ಮಾಡ್ಲಿಕ್ಕೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಕೆಲವರು ನೋಡಿ, ಇವತ್ತು ದಿವಸ ಎರಡನೇ ದೇಶ. ಈಗ ಒಂದು ನೋಡಿ ಹೇಳ್ತೀನಿ ಕೇಳಿ, ಯಾರೇ ಆದ್ರೂ ಕೂಡ ಆರ್ಮಿ ಆಗ್ಲಿ, ಸುರಕ್ಷತೆಯನ್ನಾಗ್ಲಿ, ಅದನ್ನ ನಾವು ದುರ್ಬಳಕೆ ಮಾಡೋದಲ್ಲ ಅಂತ ನಾನು ಭಾವಿಸಿದ್ದೇನೆ, ಮಾಡದನ್ನು ಕೂಡ. ಹೀಗಾಗಿ ಇವತ್ತು ದಿವಸ ಯಾರು ಏನ್ ಡ್ರಿಲ್ ಆಗ್ಲಿ ಮತ್ತೊಂದಾಗ್ಲಿ ಈ ವಿಚಾರದಲ್ಲಿ, ವಿಶೇಷ ದೇಶದ ವಿಚಾರದಲ್ಲಿ, ದೇಶದ ಸುರಕ್ಷತೆ, ಜನರ ಸುರಕ್ಷತೆ, ಯುದ್ಧದ ವಾತಾವರಣದಲ್ಲಿ ಇವೆಲ್ಲದರಲ್ಲಿ ಇವತ್ತು ದಿವಸ ನಾವು, ಅದು ಮಹಾರಾಷ್ಟ್ರ ಇರ್ಬೋದು, ಬೇರೆ ಯಾವುದೇ ರಾಜ್ಯ ಇರ್ಬೋದು, ಇವತ್ತು ದಿವಸ ನಾವೆಲ್ಲ ಅದನ್ನು ಪರಿಪಾಲನೆ ಮಾಡಲೇಬೇಕು. ಆಗ್ಲಿ ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದುಕೊಳ್ತಾರೆ ದೇಶದ ಹಿತದೃಷ್ಟಿಯಿಂದ ಮತ್ತು ಈ ಭಯೋತ್ಪಾದಕರ ವಿರೋಧವಾಗಿ, ವಿಶೇಷವಾಗಿ ನಮ್ಮ ಪಹಲ್ಗಾಮ್ನಲ್ಲಿ ಏನು ನಿರಪರಾಧಿ ಜನ, ಮುಗ್ಧ ಜನ, ಅವ್ರ ಮೇಲೆ ಏನೋ ಒಂದು ಹೇಯ ಕೃತ್ಯ ಆಯ್ತು, ಹಿಡಿತನ ಕೃತ್ಯ ಆಯ್ತು. ಅದಕ್ಕೆ ನಾವು ನಿಶ್ಚಿತವಾಗಿನೂ ಕೂಡ ಅದರ ಸೇಡನ್ನು ನಾವು ತಿಳಿಸ್ಕೋಬೇಕು. ನನಗೆ ತಿಳಿದ ಹಾಗೆ ಇವತ್ತು ದಿವಸ ಮಾಧ್ಯಮದಲ್ಲಿ ಕೂಡ ಇದಾಗುವ ಹಾಗೆ ಇವತ್ತು ಏನು ಉಗ್ರರ ತಾಣಗಳಿದಾವೆ, ಉಗ್ರಗಳ ಏನು ಅಡಗು ತಾಣಗಳಿದಾವೆ, ಅವರ ಸೆಂಟರ್ಗಳಿದಾವೆ, ಅದರ ಮೇಲೆ ಇವತ್ತು ದಿವಸ ನಮ್ಮ ಏರ್ಫೋರ್ಸ್ ನವರು ಅದನ್ನ ಟಾರ್ಗೆಟ್ ಹಿಡಿದು ರೇಡ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಮಾಧ್ಯಮದಲ್ಲಿ ಕೂಡ ಬರ್ತಾ ಇದೆ. ಅದನ್ನ ನಾವು ಸ್ವಾಗತಿಸ್ತೀವಿ. ಇವತ್ತು ಇವ್ರನ್ನ ನಾವು, ಈ ಉಗ್ರರನ್ನ ನಾವು ಬಗ್ಗಿ ಬಿಡಬೇಕು ಮತ್ತು ಈ ನಿರಪರಾಧಿಗಳ ಜನ ಏನಿದ್ದಾರೆ, ಮುಗ್ಧ ಜನರ ಏನು ಇವರು ಹತ್ಯೆ ಮಾಡಿದ್ರು, ಅದಕ್ಕೆ ನಾವು ಸೇಡನ್ನ ತೀರಿಸ್ಕೊಳ್ಬೇಕು. ಸರ್ ಇವತ್ತು ಕಾಂಗ್ರೆಸ್ ಅಧಿಕೃತ ಟ್ವೀಟ್ ಖಾತೆಯಿಂದ ನಾವು ಶಾಂತಿ ಬಯಸ್ತೀವಿ ಅಂತ ಯಾವುದೋ ಒಂದಿನ ಹಾಕಿದ್ದಾರೆ, ಸುಮ್ಮನೆ ಗೊತ್ತಿಲ್ಲ. ಶಾಂತಿ ಅಂತೂ ನಿಶ್ಚಿತವಾಗಿ ಎಲ್ಲರೂ ಬಯಸ್ತಾರೆ, ಆ ಪ್ರಶ್ನೆ ಇಲ್ಲ. ಈಗ ನಾವು ನಮ್ಮ ಕೇಳಿ, ಉಗ್ರರ ಮೇಲೆ ದಾಳಿ ಮಾಡಿದೆ, ಈಗ ಮಾಡಿದ ಟಾರ್ಗೆಟೆಡ್ ಇದು ಇದೆ. ಯಾರು ನಾವೇನು ಜನರ ಮೇಲೆ ಒಂದು ದಿವಸ ಅದು ಆಗಿಲ್ಲ, ಅದು ಏನೋ ಹೇಳಿದಾರೆ, ಏನೋ ಆಫಿಷಿಯಲ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ನಾನು ನೋಡ್ತಾ ಇದ್ದೇವೆ ಟಿವಿಯಲ್ಲಿ ದಿವಸ. ನಮ್ಮ ಭಾರತ ದೇಶ ನಾವು ಶಾಂತಿ ಬಯಸ್ತೀವಿ. ಆದ್ರೆ ಇವು ಉಗ್ರರ ಏನೋ ಅಟ್ಟಹಾಸ ಏನಿದೆ, ಅದು ಪಾಪ ಮುಗ್ಧ ಜನರನ್ನ, ಪ್ರವಾಸಿಗರನ್ನ ಇವತ್ತು ದಿವಸ ಈ ರೀತಿ ಅವರು ಏನು ಹತ್ಯೆ ಮಾಡಿದ್ದಾರೆ, ಹೇಗೆ ಮಾಡಿ ಹಿಡಿತನದಲ್ಲಿ ಇಲ್ಲಿ ಪಕ್ಷ ಕಾಂಗ್ರೆಸ್ ಬಿಜೆಪಿ ಅನ್ನೋದಿಲ್ಲ. ಇವತ್ತು ಭಾರತ ದೇಶದ 140 ಕೋಟಿ ಜನ ನಾವೆಲ್ಲರೂ ಒಗ್ಗಟ್ಟಿದ್ದೀವಿ. ಎಲ್ಲಾ ಪಕ್ಷಗಳು ಕೂಡ ಒಗ್ಗಟ್ಟಾಗಿದ್ದೀವಿ, ಇರಲೇಬೇಕು. ಯಾಕಂದ್ರೆ ಇದು ದೇಶ ಮೊದಲು, ಪ್ರಥಮ ದೇಶ, ನಂತರ ಪಕ್ಷ, ನಂತರ ಜಾತಿ ಧರ್ಮ ಇವೆಲ್ಲವೂ ಕೂಡ ನಮ್ಮ ದೇಶದ ಹಿತರಕ್ಷಣೆಗೆ ಯಾವುದೇ ಇದನ್ನು ತಗೊಳ್ಳಿ, ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸೋದು ನಮ್ಮ ಕರ್ತವ್ಯ, ಅದನ್ನ ಮಾಡ್ತೇವೆ. ಸರ್ ನೀವೀಗ ಹೀಗೆ ಹೇಳ್ತಾ ಇದ್ದೀರಿ ಸರ್, ಕೆಲವೊಬ್ರು ಆ ರೆಪೆಲ್ಗೆ ಲಿಂಬೆಯನ್ನು ಮೆಣಸಿನಕಾಯಿ ಕಟ್ಟಿ ಇದನ್ನ ಯಾವಾಗ ಚಲಾಯಿಸ್ತೀರಿ ಅಂತ ಹೇಳಿ ಅಣಕ ಮಾಡೋದು, ಆ ಅಣಕದ ವಿಡಿಯೋ ಪಾಕಿಸ್ತಾನದ ಬಳಸ್ಕೊಳ್ಳೋದು. ಯಾರು ಸಂಸದ್ರಿ ಸರ್, ಸಂಸದ್ರಿ ಆ ರೀತಿ ಮಾಡೋದು. ರೆಪೆಲ್ಗೆ ಲಿಂಬೆಯನ್ನು ಕಟ್ಟಿ ಯಾವ ಲಿಂಬೆಯನ್ನು ಯಾವಾಗ ಬಿಡಿಸ್ತೀರಿ ಅಂತ ಹೇಳ್ತಾರೆ. ಈ ರೀತಿ ಅಣಕ ಮಾಡಿ ಸೋಷಿಯಲ್ ಮೀಡಿಯಾ ಅವೆಲ್ಲ ಬಿಡಿಸಿಲ್ರಿ ಕೆಲಸ. ಅದನ್ನ ಪಾಕಿಸ್ತಾನದಲ್ಲಿ ಬಳಸ್ಕೊಂಡು ಟ್ರೋಲ್ ಮಾಡ್ತಾರೆ ಸರ್. ಈಗ ಮಕ್ಕಳಿಗೆ, ಆ ಪಾಕಿಸ್ತಾನದವರು ದರಿದ್ರ ದೇಶ ಅದು, ಅದನ್ನೇನ್ ಟ್ರೋಲ್ ಮಾಡ್ತಾರೆ. ಈಗ ಮಕ್ಕಳಿಗೆ ಮಾಡ್ಲಿಕ್ಕೆ ಕೆಲವರು ವಿರೋಧ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಕೆಲವರು ನೋಡಿ, ಇವತ್ತು ದಿವಸ ಎರಡನೇ ದೇಶ. ಈಗ ಒಂದು ನೋಡಿ ಹೇಳ್ತೀನಿ ಕೇಳಿ, ಯಾರೇ ಆದ್ರೂ ಕೂಡ ಆರ್ಮಿ ಆಗ್ಲಿ, ಸುರಕ್ಷತೆಯನ್ನಾಗ್ಲಿ, ಅದನ್ನ ನಾವು ದುರ್ಬಳಕೆ ಮಾಡೋದಲ್ಲ ಅಂತ ನಾನು ಭಾವಿಸಿದ್ದೇನೆ, ಮಾಡದನ್ನು ಕೂಡ. ಹೀಗಾಗಿ ಇವತ್ತು ದಿವಸ ಯಾರು ಏನ್ ಡ್ರಿಲ್ ಆಗ್ಲಿ ಮತ್ತೊಂದಾಗ್ಲಿ ಈ ವಿಚಾರದಲ್ಲಿ, ವಿಶೇಷ ದೇಶದ ವಿಚಾರದಲ್ಲಿ, ದೇಶದ ಸುರಕ್ಷತೆ, ಜನರ ಸುರಕ್ಷತೆ, ಯುದ್ಧದ ವಾತಾವರಣದಲ್ಲಿ ಇವೆಲ್ಲದರಲ್ಲಿ ಇವತ್ತು ದಿವಸ ನಾವು, ಅದು ಮಹಾರಾಷ್ಟ್ರ ಇರ್ಬೋದು, ಬೇರೆ ಯಾವುದೇ ರಾಜ್ಯ ಇರ್ಬೋದು, ಇವತ್ತು ದಿವಸ ನಾವೆಲ್ಲ ಅದನ್ನು ಪರಿಪಾಲನೆ ಮಾಡಲೇಬೇಕು.